Hello viewers, I welcome you to the digital learning class hosted by Department of College Education Bengaluru. I am Dr. Manjunath S. Thargadi. This PPT is prepared for BA third semester and the title of the theory paper is Regional Geography of Karnataka. Here it will be like I'll be discussing session 9 which deals with the climate of Karnataka. Here we'll be discussing about meaning of climate, then summer season, southwest monsoon season. Now, as a recap, let us see what was discussed in the last class. Which districts of Karnataka is drained by the Krishna River? So, which are the districts? So, can you name at least one or two? So, it will be Belgavi, Bijapur, Bagalkot, etc. Which districts of Karnataka is drained by Kaveri? Kodagu, Mysuru, Mandya, etc. Why one can observe scrub and thorny type of forest vegetation in northern Maidan of Karnataka because of low rainfall activity. And last, how rivers are useful to Karnataka farmers? It's a general question, but basically it is used for cultivation or irrigation practices. Now, coming to the topic, Karnataka has tropical monsoon type of climate. It is hot and moist summers and cool and dry winters. ಸೊ ಕರ್ನಾಟಕ ನೋಡಿದಾಗ ಇದು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ. ಇಲ್ಲಿ ಬಿಸಿ ಮತ್ತು ತೇವಯುಕ್ತ ಬೇಸಿಗೆ ಮತ್ತು ತಂಪು ಮತ್ತು ಶುಷ್ಕ ಚಳಿಗಾಲವನ್ನು ಕಂಡುಬರುವಂಥ ಸಮಯ ಆಗಿರುತ್ತದೆ. ಇಲ್ಲಿ ಚಳಿಗಾಲದಲ್ಲಿ ಇಲ್ಲಿ ಡ್ಯೂ ಟು ಇನ್ಫ್ಲುಯೆನ್ಸ್ ಆಫ್ ಜೋಗ್ರಾಫಿಕಲ್ ಲೊಕೇಶನ್, ಓಷನ್ಸ್ ಆ್ಯಂಡ್ ಫಿಸಿಕಲ್ ಫೀಚರ್ಸ್, ಕ್ಲೈಮೇಟ್ ಈಸ್ ಟು ಡೈವರ್ಸ್ ಆ್ಯಂಡ್ ವೇರಿಂಗ್. ಇಲ್ಲಿ ನೋಡಿದಾಗ ಭೌಗೋಳಿಕ ಸ್ಥಾನ ಆಗಿರಬಹುದು, ಸಾಗರಿಕ ಒಂದು ಹಿನ್ನೆಲೆ ಆಗಿರಬಹುದು ಅಥವಾ ಪ್ರಾಕೃತಿಕ ವಿಭಾಗಗಳು ಈ ಕರ್ನಾಟಕದ ಮೇಲೆ ವಾಯುಗುಣ ಮೇಲೆ ಒಂದು ಪ್ರಭಾವ ಬೀರುತ್ತದೆ ಮತ್ತು ವಿಭಿನ್ನತೆಯನ್ನು ಕೂಡ ಕಾಣಬಹುದು. ನಾವು ಇಲ್ಲಿ ವಿಭಿನ್ನತೆಗಳಕ್ಕೆ ನಾವು ನೋಡ್ಬೋದು. ಇಲ್ಲಿ ಶುಷ್ಕ ಇಂದ ಅರೆಶುಷ್ಕ ಪ್ಲಾಟೋ ಭಾಗದಲ್ಲಿ ಕಾಣಬಹುದು. ಅಂದರೆ ಉತ್ತರ ಮೈದಾನ ಅಥವಾ ದಕ್ಷಿಣ ಮೈದಾನದಲ್ಲಿ ನಾವು ಈ ಥರ ನೋಡ್ಬೋದು. ಸಬ್ ಹ್ಯೂಮಿಡ್ ಟು ಹ್ಯೂಮಿಡ್ ಅಂದರೆ ಆರ್ದ್ರತೆಗಿಂತ ಪೂರ್ಣ ಆರ್ದ್ರತೆ ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ನಾವು ನೋಡಬಹುದು. ಇಲ್ಲಿ ನೋಡಿದಾಗ ಸುಮಾರು 75% ಏನಿದೆ ಅಂತಂದರೆ ಕರ್ನಾಟಕದ 75% ಮರುಭೂಮಿದಿಂದ ಅರೆ ಮರುಭೂಮಿ ವಾಯುಗುಣವನ್ನು ಒಳಗೊಂಡಿರುತ್ತದೆ. ಇಲ್ಲಿ ಕರ್ನಾಟಕದ ಪಶ್ಚಿಮ ಭಾಗ ಹೆಂಗಿದೆ ಅಂತಂದರೆ ವೆಟ್ ರೀಜನ್ ಅಂತಂದರೆ ಅತಿ ಹೆಚ್ಚು ಮಳೆ ಬೀಳುತ್ತದೆ. ಮತ್ತು ಪೂರ್ವ ಭಾಗ ಏನಿದೆ ಅಂತಂದ್ರೆ ಅದು ಬರಗಾಲ ಪೀಡಿತ ಪ್ರದೇಶ ಆಗಿರುತ್ತದೆ. ಇಲ್ಲಿ ಹ್ಯೂಮಿಡ್ ಮಾನ್ಸೂನ್ ಕ್ಲೈಮೇಟ್ ಇದು ಪಶ್ಚಿಮದಲ್ಲಿ ಕಾಣಿಸುತ್ತದೆ ಮತ್ತು ಸೆಮಿ ಆ್ಯರಿಡು ಕ್ಲೈಮೇಟು ಇದು ಪೂರ್ವದಲ್ಲಿ ಕಾಣಿಸೋದು. ಅಂದರೆ ಇಲ್ಲಿ ಒಂದು ಕಡೆ ಪಶ್ಚಿಮ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳೋದ್ರಿಂದ ಆರ್ದ್ರತೆ ಪ್ರಮಾಣ ಹೆಚ್ಚಿದೆ, ಇನ್ನೊಂದು ಕಡೆ ತೇವಯುಕ್ತ ಪ್ರದೇಶ ಹೆಚ್ಚಾಗಿರುತ್ತದೆ ಇಲ್ಲಿ. ಮತ್ತು ಇನ್ನೊಂದು ಕಡೆ ಪೂರ್ವ ಭಾಗದಲ್ಲಿ ನೋಡಿದಾಗ ಅಲ್ಲಿ ಸೆಮಿ ಆ್ಯರಿಡ್ ಅಂತಂದರೆ ಆರ್ದ್ರತೆ ಇದು ಶುಷ್ಕದಿಂದ ಅರೆಶುಷ್ಕ ಪ್ರದೇಶ ನಾವು ಪಶ್ಚಿಮದಲ್ಲಿ ನೋಡ್ಬೋದು. ಇಲ್ಲಿ ಡ್ರೈ ಸ್ಟೆಪ್ ಟೈಪ್ ಆಫ್ ಕ್ಲೈಮೇಟು ಕೂಡ ಉತ್ತರದಲ್ಲಿ ನೋಡಬಹುದು ನಾವು. ಇಲ್ಲಿ ನೋಡಿ, ಇಲ್ಲಿ ಕ್ಲೈಮೇಟ್ ಅರ್ಥ ನೋಡ್ಕೊಳ್ಳೋಣ. ನಂತರ ಟೆಂಪ್ರೇಚರ್, ಆ್ಯಾವ್ರೇಜ್ ಟೆಂಪ್ರೇಚರ್ ನೋಡೋಣ. ಆ್ಯನ್ಯುಯಲ್ ಆ್ಯಾವ್ರೇಜ್ ಟೆಂಪ್ರೇಚರ್. ಫಸ್ಟು, ಕ್ಲೈಮೇಟ್ ಈಸ್ ಅ ಆ್ಯಾವ್ರೇಜ್ ವೆದರ್ ಇನ್ ಅ ಗಿವನ್ ಏರಿಯಾ ಓವರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಅಂದರೆ ವಾಯುಗುಣ ಇದು ಹೇಗಿದೆ ಅಂತಂದರೆ ಇದು ಹವಾಮಾನದ ಒಂದು ಸರಾಸರಿ ಆಗಿರುತ್ತದೆ. ಇದೊಂದು ಸಣ್ಣ ನಿರ್ದಿಷ್ಟವಾದ ಪ್ರದೇಶ ಮತ್ತು ದೀರ್ಘಾವಧಿ ಒಂದು ಕಾಲವನ್ನು ಒಳಗೊಂಡಿರುತ್ತದೆ. ಇಲ್ಲಿ ಕ್ಲೈಮೇಟ್ ಏನಿದೆ ಅಂತಂದರೆ ದೀರ್ಘಾವಧಿ. ದೀರ್ಘಾವಧಿ ಅನ್ನೋಕ್ಕೆ ಒಂದು ವೆದರ್ ಪ್ಯಾಟರ್ನ್, ಹವಾಮಾನದ ಒಂದು ಪ್ಯಾಟರ್ನ್ ಅಂದರೆ ಮಾದರಿಗಳನ್ನು ನಾವು ನೋಡಬಹುದು ಒಂದು ವಿಸ್ತಾರವಾದ ಪ್ರದೇಶದಲ್ಲಿ. ಇಲ್ಲಿ ಇನ್ನೊಂದು ಏನು ನೋಡ್ಬೋದು ಅಂತಂತಂದರೆ ಕ್ಲೈಮೇಟ್ ಅಂದ ತಕ್ಷಣ ಇದು ಸುಮಾರು 30 ವರ್ಷಗಳ ಒಂದು ಕಾಲಾವಧಿ ಇತ್ತಂತಂದರೆ ಇದು ವಾಯುಗುಣ ಅಂತ ಅನ್ನಬಹುದು ನಾವು. ಇಲ್ಲಿ ಕರ್ನಾಟಕದ ವಾರ್ಷಿಕ ಸರಾಸರಿ ಡಿಗ್ರಿ ಸೆಲ್ಸಿಯಸ್ ನೋಡಿತ್ತಂತಂದರೆ ಒಂದು ರೇಂಜು ನಮಗೆ ಗೊತ್ತಾಗುತ್ತದೆ. ಏನಂತಂದರೆ ಸುಮಾರು
27.5 ಇದು ಮ್ಯಾಕ್ಸಿಮಮ್ ಆಗಿರುತ್ತದೆ ಮತ್ತು ಮಿನಿಮಮ್ ಅಂತಂದರೆ 22.5 ಆಗಿರುತ್ತದೆ. ಕರ್ನಾಟಕ ರಾಜ್ಯಕ್ಕೆ 4 ಸೀಸನ್ಸ್ ಅಂದರೆ ಋತುಗಳು ಕಂಡುಬರುತ್ತವೆ. ಒಂದನೇ ಋತು ನಿಮಗೆ ನೋಡಬೇಕಂತಂದರೆ ಸಮ್ಮರ್ ಸೀಸನ್ ಅಂದರೆ ಬೇಸಿಗೆಕಾಲ ಅಂದಗಳಕ್ಕೆ ಇದು ಮಾರ್ಚ್ ಟು ಮೇ. ಇಲ್ಲಿ ಅತಿ ಹೆಚ್ಚು ತಾಪಮಾನ, ಉಷ್ಣತೆ ಮತ್ತು ಡ್ರೈ ಅಂದರೆ ಶುಷ್ಕದಿಂದ ಸಲ್ಟ್ರಿ ಅಂತಂದ್ರೆ ಭಾಳಷ್ಟು ಆರ್ದ್ರತೆ ಇರುವಂಥ ಒಂದು ಸಮಯ. ಇದು ಆರ್ದ್ರತೆ ಹೆಚ್ಚಿದ್ದು ಬೆವರು ಬಿಡುವಂಥದ್ದು ಅಥವಾ ತೇವಯುಕ್ತ ಒಂದು ವಾಯುಗುಣವನ್ನು ಹೊಂದಿದ್ದು. ಇಲ್ಲಿ ಮಾರ್ಚ್ ನಂತರ ಟೆಂಪ್ರೇಚರ್ ಅತಿ ಹೆಚ್ಚಾಗಿ ಏರಲಿಕ್ಕೆ ಪ್ರಾರಂಭಿಸ್ತದೆ. ಅದರೊಳಗೂ ಏಪ್ರಿಲ್ ಮತ್ತು ಮೇ ಅತ್ಯುಷ್ಣತೆಯನ್ನು ಹೊಂದಿರುವ ತಿಂಗಳುಗಳಾಗಿರುತ್ತವೆ. ಇಲ್ಲಿ ಹವಾಮಾನ ಹೆಂಗಿರ್ತದೆ ಅಂತಂದರೆ ಡ್ರೈ ಇರ್ತದೆ ಮತ್ತು ಅನ್ಕಂಫರ್ಟಬಲ್ ಅಂತಂದರೆ ಇದು ಭಾಳ ಶುಷ್ಕ ಆಗಿದ್ದು ಮತ್ತು ಮನುಷ್ಯನಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುವಂಥದ್ದು ಆಗ್ತದೆ. ಇಲ್ಲಿ ಆ್ಯಾವ್ರೇಜ್ ಟೆಂಪ್ರೇಚರ್ ನೋಡಿದಾಗ ಸುಮಾರು 26 to 28 ಮತ್ತು 34 ಹೆಚ್ಚು ಡಿಗ್ರಿ ಸೆಲ್ಸಿಯಸ್ ಅಂತ ನೋಡಿದಾಗ ಇದು ಉತ್ತರ ಭಾಗದಲ್ಲಿ ಕಾಣಿಸ್ತದೆ. ಆ್ಯಾವ್ರೇಜ್ ಟೆಂಪ್ರೇಚರ್ 40 ಡಿಗ್ರಿ ಸೆಲ್ಸಿಯಸ್ ಏನಿದೆ ಅಲ್ಲ, ಇದು ಉತ್ತರ ಮತ್ತು 40 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ನೋಡಿರ್ಬೇಕಂತಂದರೆ ಅದು ನಾರ್ತ್ ಈಸ್ಟ್ ಕರ್ನಾಟಕದ ಈಶಾನ್ಯ ಭಾಗದಲ್ಲಿ ಕಾಣಿಸುತ್ತದೆ. ಅದರೊಳಗೆ ರಾಯಚೂರು ಅತಿ ಗರಿಷ್ಠ ತಾಪಮಾನ ಸುಮಾರು 45.6 ಇದು ಮೇ 23, 1928 ಆಗಿತ್ತು ಮತ್ತು ಇಲ್ಲೇ ಅತಿ ಹೆಚ್ಚು ತಾಪಮಾನ ದಾಖಲೆಯಾಗಿದೆ ಮತ್ತು ಇದು ಹಾಟೆಸ್ಟ್ ಪ್ಲೇಸ್, ಅತ್ಯುಷ್ಣತೆ ಇರುವಂಥ ಒಂದು ಸ್ಥಳ ಆಗಿದೆ. ಇನ್ನೊಂದು ನೋಡ್ಕೊಳ್ಳಿ, ಬೇಸಿಗೆಗಾಲದಲ್ಲಿ ಏನಾಗ್ತಾ ಇದೆ. ಬೇಸಿಗೆಗಾಲ ಮ್ಯಾಪ್ನಲ್ಲಿ ನೋಡಿದಾಗ ಆವ್ರೇಜ್ ಹೈ ಟೆಂಪ್ರೇಚರ್ ಡ್ಯೂರಿಂಗ್ ಸಮ್ಮರ್ ಇದು 34 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ ಮತ್ತು 28ರಿಂದ 44 ಡಿಗ್ರಿ ಸೆಲ್ಸಿಯಸ್ ಈ ಒಂದು ಟೆಂಪ್ರೇಚರ್ ವ್ಯಾಪ್ತಿ ನೋಡಬಹುದು. ಇಲ್ಲಿ ಆ್ಯನ್ಯುಯಲ್ ಟೆಂಪ್ರೇಚರ್ ಮತ್ತು ರೈನ್ಫಾಲ್ ಡಿಸ್ಟ್ರಿಬ್ಯೂಷನ್ ಇವೆರಡೂ ಸೇಮ್ ಇಲ್ಲ, ಕರ್ನಾಟಕದಲ್ಲಿ ಬೇರೆ ಬೇರೆ ಇದೆ. ಇಲ್ಲಿ ಬೇಸಿಗೆಗಾಲದಲ್ಲಿ ನೋಡಿದಾಗ ಸಾಪೇಕ್ಷ ಆರ್ದ್ರತೆ ಸುಮಾರು 30 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರುತ್ತದೆ ಉತ್ತರ ಮೈದಾನದಲ್ಲಿ. ಅದೇ ರೀತಿ ಇಲ್ಲಿ 30ರಿಂದ 40 ಡಿಗ್ರಿ ಸೆಲ್ಸಿಯಸ್ ಸಾಪೇಕ್ಷ ಆರ್ದ್ರತೆ ದಕ್ಷಿಣ ಮತ್ತು 40ಗಿಂತ ಹೆಚ್ಚು ಮಲೆನಾಡು ಪ್ರದೇಶ ಅಥವಾ ಕರಾವಳಿ ಪ್ರದೇಶದಲ್ಲಿ ನಾವು ಕಾಣಬಹುದು. ಇದೇ ಸಮಯದಲ್ಲಿ ಉಷ್ಣತೆ ಹೆಚ್ಚಿರುವುದರಿಂದ ನಾವು ಕೊಡಗು, ನಾಗರಹೊಳೆ, ಗೋಕರ್ಣ, ನಂದಿ ಬೆಟ್ಟಗಳಲ್ಲಿ ಕುದುರೆಮುಖ ನೋಡಲಿಕ್ಕೆ ಹೋಗಬಹುದು. ಕೂಡಗು ಇಲ್ಲಿ ಏನಿದೆ ಅಂತಂದ್ರೆ ಇದೊಂದು ಪ್ರವಾಸಿ ತಾಣ. ಇಲ್ಲಿ ನೀವು ಮೈಂಡ್ಗೆ, ಬಾಡಿಗೆ ಮತ್ತು ಆತ್ಮಕ್ಕೆ ಒಂದು ಕಾಮ್ನೆಸ್ ಕೊಡಬಹುದು. ಆ ಥರ ಇರುವಂಥ ಒಂದು ಪ್ರಕೃತಿ ಸೌಂದರ್ಯ ಮತ್ತು ದಟ್ಟವಾದ ಸಸ್ಯವರ್ಗದಲ್ಲಿ ಕಾಣಬಹುದು. ಇಲ್ಲಿ ಸಾಮಾನ್ಯವಾಗಿ ಥಂಡರ್ ಲೈಟ್ನಿಂಗ್ ಮತ್ತು ಹೇಲ್ ಸ್ಟೋನ್ಸ್ ಅಂದರೆ ಗುಡುಗು ಮಿಂಚು ಮತ್ತು ಆನೆಗಲ್ಲುಗಳು ಸರ್ವೇ ಸಾಮಾನ್ಯ ಆಗಿರುತ್ತವೆ ಮೇ ತಿಂಗಳಲ್ಲಿ. ಏಪ್ರಿಲ್ ಮೇ ಇವು ಅತಿ ಹೆಚ್ಚು ಉಷ್ಣತೆ ಜೊತೆಗೆ ಪರಿಸರದ ಮಳೆ ಇಲ್ಲಿ ಹೆಚ್ಚಾಗಿ ಕಾಣುವಂಥದ್ದು. ಈ ಮಳೆಯಲ್ಲಿ ಸುಮಾರು ಕರ್ನಾಟಕ ರಾಜ್ಯವು 7% ವಾರ್ಷಿಕ ಮಳೆಯನ್ನು ಪಡೆಯುತ್ತದೆ. ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಆ್ಯಾವ್ರೇಜ್ ರೈನ್ಫಾಲ್ ಇನ್ ಸಮ್ಮರ್ ಸೀಸನ್ ಅಂತಂದರೆ ಇಲ್ಲಿ ಸರಾಸರಿ ಮಳೆ ಬೇಸಿಗೆಗಾಲದಲ್ಲಿ ಸರಾಸರಿ ಮಳೆಯ ಹಂಚಿಕೆ ನೋಡೋಣ. ಪ್ರೀ ಮಾನ್ಸೂನ್ ಮಳೆ ಇದನ್ನು ಕಾಫಿ ಬ್ಲಾಸಮ್ ಅಂದರೆ ಮಾನ್ಸೂನ್ ಪೂರ್ವದಲ್ಲಿ ನಾವೇನು ನೋಡ್ಬೋದು ಅಂತಂದರೆ ಮಳೆ ಬಂದಾಗ ಅಂಥ ಮಳೆಯನ್ನು ಕಾಫಿ ಬ್ಲಾಸಮ್ ಮತ್ತು ಮ್ಯಾಂಗ್ರೋ ಶವರ್ಸ್. ಕಾರಣ ಕಾಫಿ ಬೆಳೆಗೆ ಮತ್ತು ಮಾವಿನ ಬೆಳೆಗೆ ಪೂರಕವಾಗುತ್ತದೆ. ದೀಸ್ ಶವರ್ಸ್ ಎನೇಬಲ್ ಫ್ಲವರಿಂಗ್. ಈ ಮಳೆಗಳು ಏನು ಮಾಡ್ತಾವೆ ಅಂತಂದರೆ ಈ ಪ್ರೀ ಮಾನ್ಸೂನ್ ಶವರ್ಸು ದೇ ವಿಲ್ ಎನೇಬಲ್ ಫ್ಲವರಿಂಗ್ ಆಫ್ ಕಾಫಿ ಪ್ಲಾಂಟ್ಸ್ ಆ್ಯಂಡ್ ಮ್ಯಾಂಗೋ ಕ್ರಾಪ್. ಅಂತಂದರೆ ಈ ಮಳೆ ಏನು ಮಾಡ್ತೈತೆ ಅಂತಂದ್ರೆ ಕಾಫಿ ಮತ್ತು ಮ್ಯಾಂಗೋ ಹೂಗಳ ಬೆಳವಣಿಗೆಗೆ ಪೂರಕವಾಗುತ್ತದೆ. ಆದ್ದರಿಂದ ಇಂಥ ಮಳೆಯನ್ನು ಪ್ರೀ ಮಾನ್ಸೂನ್ ಎಂದು ಕರೆಯುವರು. ಇಲ್ಲಿ 20% ಏನಿದೆ ಮಳೆ ದಕ್ಷಿಣ ಮೈದಾನ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಆಗುತ್ತದೆ. ಈ ಮಳೆ ಹೇಗಿದೆಯಪ್ಪ ಅಂದರೆ ಮಳೆ ಉತ್ತರ ಕಡೆ ಹೋದಂತೆ ಕಡಿಮೆ ಆಗೋದು ಹೋಗುತ್ತದೆ. ಇಲ್ಲಿ ಚಿತ್ರದಲ್ಲಿ ಕೂಡ ನೀವು ನೋಡಬಹುದು ಅದನ್ನು.
ಮತ್ತು ಇಟ್ ಹೆಲ್ಪ್ಸ್ ಟು ಫಿಲ್ ಟ್ಯಾಂಕ್ಸ್ ಫಾರ್ಮರ್ಸ್ ಇನ್ವಾಲ್ವಿಂಗ್ ಅಗ್ರಿಕಲ್ಚರ್. ಸೊ ಇಲ್ಲಿ ಏನು ಮಾಡ್ತಾಯಿದೆ, ಮಳೆ ಬಂತಂತಂದರೆ ಈ ನೀರನ್ನು ಶೇಖರಣೆ ಅಥವಾ ಸಂಗ್ರಹಣೆ ಮಾಡಲಿಕ್ಕೆ ಟ್ಯಾಂಕ್ಗಳಲ್ಲಿ ಮಾಡಬಹುದು. ಇದರಿಂದ ಏನಾಗ್ತದೆ, ರೈತರಿಗೆ ವ್ಯವಸಾಯ ಕೆಲಸ ಮಾಡಬಹುದು. ಎರಡನೇದು ಪ್ರಮುಖ ಋತು ಅಂತಂದರೆ ನೈಋತ್ಯ ಮಾನ್ಸೂನ್ ಸೀಸನ್, ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರೈನಿ ಸೀಸನ್, ಮಳೆಗಾಲದ ಸಮಯ. ಇದು ಜೂನ್ ಟು ಸೆಪ್ಟೆಂಬರ್. ಮತ್ತು ಇಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಆ್ಯಕ್ಟಿವ್ ಆಗಿರುತ್ತವೆ. ಇದು ಕರ್ನಾಟಕದ ಒಂದು ಪ್ರಮುಖ ರೈನಿ ಮಳೆಗಾಲದ ಒಂದು ಸಮಯ. IMD ಪ್ರಕಾರ, ಇಂಡಿಯಾ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಪ್ರಕಾರ, ಮಾನ್ಸೂನ್ ಕರ್ನಾಟಕದಲ್ಲಿ ಫಸ್ಟ್ ವೀಕ್ ಆಫ್ ಜೂನ್ದಲ್ಲಿ ಬರುತ್ತದೆ ಮತ್ತು ಪೂರ್ಣವಾಗಿ ಕರ್ನಾಟಕದ ಪೂರ್ಣವಾಗಿ ಮಾನ್ಸೂನ್ದಲ್ಲಿ ಬರುವಂಥದ್ದು ಜೂನ್ 10ನೇ ತಾರೀಕಾಗಿರುತ್ತದೆ. ಮತ್ತು ಮೇ ಎಂಡ್ ನಂತರ ಇಲ್ಲೇನಾಗ್ತೈತಪ್ಪ ಅಂತಂದರೆ ಸೂರ್ಯನ ನೇರ ಕಿರಣಗಳಿರುತ್ತವೆ ಮತ್ತು ಡೋಲ್ಡ್ರಮ್ಸು ಅಂದರೆ ಉಷ್ಣವಲಯದ ಕಡಿಮೆ ಒತ್ತಡ ಪಟ್ಟಿ ಅಥವಾ ಡೋಲ್ಡ್ರಮ್ಸ್ ಇವೇನು ಮಾಡ್ತಾವೆ ಅಂತಂದರೆ ಉತ್ತರದ ಮೈದಾನ ಕಡೆಗೆ ಪ್ರಯಾಣ ಮಾಡಲಿಕ್ಕೆ ಪ್ರಾರಂಭಿಸುತ್ತವೆ. ಇಲ್ಲಿ ತಾಪಮಾನ ಏನಿದೆ ಅಂತಂದರೆ ಈಶಾನ್ಯ ಜಿಲ್ಲೆಗಳಲ್ಲಿ 32 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚು ಇರುತ್ತದೆ. ಅರೌಂಡ್ 28 ಡಿಗ್ರಿ ಸೆಲ್ಸಿಯಸ್ ಕೋಸ್ಟಲ್ ಅಂದರೆ ಕರಾವಳಿ ಪ್ರದೇಶದಲ್ಲಿ 28 ಡಿಗ್ರಿ ಸೆಲ್ಸಿಯಸ್, ದಕ್ಷಿಣ ಮೈದಾನದಲ್ಲಿ 26ರಿಂದ 27 ಡಿಗ್ರಿ ಸೆಲ್ಸಿಯಸ್, 20 ಡಿಗ್ರಿ ಸೆಲ್ಸಿಯಸ್ಸಿಂದ 24 ಡಿಗ್ರಿ ಸೆಲ್ಸಿಯಸ್ ಮಿನಿಮಮ್ ಟೆಂಪ್ರೇಚರ್ ಅಂದರೆ ಕನಿಷ್ಠ ತಾಪಮಾನ ಮಲೆನಾಡು ಪ್ರದೇಶದಲ್ಲಿ ನಾವು ಕಾಣಬಹುದು. ನೋಡಿಕೊಳ್ಳಿ, ಇಲ್ಲಿ ಅಡ್ವಾನ್ಸ್ ಮಾನ್ಸೂನ್, ಸೌತ್ ವೆಸ್ಟ್ ಮಾನ್ಸೂನ್ 2020 ಮಾನ್ಸೂನ್ ಯಾವ ಥರ ಆಗಮನ ಆಗುತ್ತದೆ ಅಂತ ನಾವು ಈ ಚಿತ್ರದ ಮೂಲಕ ನೋಡಬಹುದು. ಸೊ ಇಲ್ಲಿ ಪಶ್ಚಿಮ ಘಟ್ಟಗಳು ಏನು ಮಾಡ್ತಾವೆ ಅಂತಂತಂದರೆ, ಪಶ್ಚಿಮ ಘಟ್ಟಗಳು ಮಾರುತಗಳನ್ನು ನಿಲ್ಲಿಸಿ ಅತಿ ಹೆಚ್ಚು ಮಳೆಯನ್ನು ಕೊಡುವ ಹಾಗೆ ನಿರ್ಮಾಣ ಮಾಡುವಂಥದ್ದು. ಇದು ಅತಿ ಹೆಚ್ಚು ಮಳೆ ಬೀಳುತ್ತದೆ ಇಲ್ಲಿ ಕರ್ನಾಟಕದ ಪಶ್ಚಿಮ ಭಾಗ. ಪೂರ್ವದ ಕಡೆ ಹೋದಂತೆ ಮಳೆ ಪ್ರಮಾಣ ಕಡಿಮೆ ಆಗುತ್ತದೆ, ಕಾರಣ ಇದು ಮಳೆ ನೆರಳಿನ ಪ್ರದೇಶದಲ್ಲಿ ಬರುತ್ತದೆ. ಇಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಕಾಲಾವಧಿ ನೋಡಿದಾಗ ಇದು 100 ಡೇಸ್ ಆಗಿರುತ್ತದೆ. ಆದರೆ ಕರ್ನಾಟಕದಲ್ಲಿ ಸುಮಾರು 120 ದಿನಗಳ ಒಂದು ದೀರ್ಘಾವಧಿ ನಾವು ನೋಡಬಹುದು. ಕರ್ನಾಟಕದಲ್ಲಿ ಸಾಪೇಕ್ಷ ಆರ್ದ್ರತೆ ಇಲ್ಲಿ ಸಾಮಾನ್ಯವಾಗಿ ಹೆಚ್ಚಿರುತ್ತದೆ. ಈ ಸಮಯದಲ್ಲಿ ಕಾಲದಲ್ಲಿ ಮಾನ್ಸೂನ್ ಆನ್ಸೆಟ್ ಅಂದರೆ ಮಾನ್ಸೂನಿನ ಒಂದು ಪ್ರಾರಂಭ ಏನಿದೆ ಅದು ಸಡನ್ ಸ್ಪ್ರಟ್ ಆಫ್ ರೈನ್ಫಾಲ್ ಇನ್ ಅ ಮಂತ್, ಅಂದರೆ ಒಮ್ಮೆಗೆ ಬೇಗ ಮಳೆ ಆಗುವಂಥ ಒಂದು ಸಂದರ್ಭ ನಾವು ನೋಡಬಹುದು. ಆ್ಯಂಡ್ ಇಟ್ ಗಿವ್ಸ್ ಸ್ಕೂಪಿಯಸ್ ಅಮೌಂಟ್ ಆಫ್ ರೈನ್ಫಾಲ್ ಇನ್ ಪರ್ಟಿಕ್ಯುಲರ್ ಮಲೆನಾಡು ಆ್ಯಂಡ್ ಕೋಸ್ಟಲ್ ಕರ್ನಾಟಕ. ಸೊ ಮಲೆನಾಡು ಮತ್ತು ಕರ್ನಾಟಕ ಕರಾವಳಿಯಲ್ಲಿ ಬಹಳ ಹೆಚ್ಚು ಪ್ರಮಾಣದ ಮಳೆ ಬೀಳುತ್ತದೆ. ಮಳೆ ಪ್ರಮಾಣ ನೋಡಿದಾಗ ಇದು ಪೂರ್ವದ ಕಡೆ ಹೋದಾಗೆ ಕಡಿಮೆ ಆಗ್ತದೆ ಮತ್ತು ಉತ್ತರ ಕಡೆ ಹೋದಾಗ ಕೂಡ ಕಡಿಮೆ ಆಗ್ತದೆ. ಗುಂಡ್ಲುಪೇಟೆ, ಚಳ್ಳಕೆರೆ ಮತ್ತು ಕಲ್ಯಾಣ ಕರ್ನಾಟಕ ಇವು ಕಡಿಮೆ ಮಳೆ ಪ್ರಮಾಣ ಪಡೆಯುವ ಸ್ಥಳಗಳಾಗಿವೆ. ಇಲ್ಲಿ ಐಸೋಹೈಟ್ ಲೈನ್ ನೋಡಿದಾಗ, ಐಸೋಹೈಟ್ ಲೈನ್ ಅಂದರೆ ಒಂದೇ ಪ್ರಮಾಣದ ಮಳೆಯನ್ನು ಕೂಡಿಸುವ ಕಾಲ್ಪನಿಕ ರೇಖೆಯನ್ನು ಐಸೋಹೈಟ್ ಲೈನ್ಸ್ ಜಾಯಿನಿಂಗ್ same amount of rainfall, places receiving same amount of rainfall is called isoheights. So these lines are running north south parallel and they are parallel to the coast. ಈ ಸಮಮಳೆ ರೇಖೆ ಏನಿದೆಯಲ್ಲ ಇವು ಉತ್ತರ ದಕ್ಷಿಣವಾಗಿ ಚಲಿಸಿ ಕರಾವಳಿಗೆ ಏನಾಗಿರುತ್ತದೆ, ಸಮಾಂತರವಾಗಿರುತ್ತದೆ. ಸೊ ಅದು ನಕ್ಷೆದಲ್ಲಿ ತೋರಿಸ್ಕೊಟ್ಟಿದೆ. ಇದು ಐಸೋಹೈಟ್ ಏನು ತೋರಿಸಿದಪ್ಪ ಅಂತಂದ್ರೆ ಮಳೆಯ ಒಂದು ಹಂಚಿಕೆ ಕೂಡ ತೋರಿಸುವಂಥದ್ದು. ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ಇನ್ ದ ವೆಸ್ಟ್. ಈ ರೇಖೆಗಳು ಅತಿ ಹೆಚ್ಚಾಗಿ ಎಲ್ಲಿದಾವೆ ಅಂತಂದರೆ ಪಶ್ಚಿಮ ಘಟ್ಟದಲ್ಲಿ ಏನಿದೆ ಅಂತಂದ್ರೆ ಇಕ್ಕಟ್ಟಾಗಿ ಇವು ಚಲನೆ ಮಾಡುತ್ತವೆ. ಸೊ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ಇನ್ ವೆಸ್ಟ್ ಸೈಡ್ ಆ್ಯಂಡ್ ಸೋ ಫಾರ್ ಅವೇ ಇನ್ ಬಿಟ್ವೀನ್ ಆರ್ ಟುವರ್ಡ್ಸ್ ಈಸ್ಟ್. ಅಂದರೆ ಪೂರ್ವ ಕಡೆ ಹೋದಾಗೆ ಸಮಮಳೆ ರೇಖೆ ಏನಿದೆ ಅಂತಂದ್ರೆ ಬಹಳ ಹತ್ತಿರ ಅಲ್ಲಿ ಪಶ್ಚಿಮ ಕಡೆ, ಆದರೆ ಪೂರ್ವದ ಕಡೆ ಹೋದಾಗೆ ಅವು ವಿರಳವಾಗಿವೆ.
ಸೊ ಇವತ್ತಿಗೆ with this points we'll stop here, and thank you for patiently watching this video. Thank you.